ಬಾಪೂಜಿ ಪತ್ತಿನ ಸಮಾಜ ಸಹಕಾರಿ ಸಂಘದ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿದಂತ ನಮ್ಮನ್ನು ಸತ್ಯದಿಂದ, ನೀತಿಯಿಂದ, ಧರ್ಮದಿಂದ ಮುನ್ನಡೆಸಿ ಸದಾ ಪ್ರೇರಣೆ ನೀಡುತ್ತಿರುವ ಪರಮ ಪೂಜ್ಯ ಶ್ರೀ ಅಧ್ಯಕ್ಷ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಕಲೂರು ಮತ್ತು ಕೊಲ್ಲಾಪುರದ ಪವಿತ್ರ ಪಾದಕಗಳಿಗೆ ಅನಂತ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಕಟ್ಟಡದ ಉದ್ಘಾಟನೆ ನೆರವೇರಿಸಲು ಆಗಮಿಸಿದಂತ ನಮ್ಮ ಕರ್ನಾಟಕ ರಾಜ್ಯದ ಸಮಸ್ತ ಜನತೆ ಅಚ್ಚುಮೆಚ್ಚಿನ ಸಹಕಾರಿ ಸಚಿವರು, ಕರ್ನಾಟಕ ರಾಜ್ಯದ ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೆ ತಲೆಪಟ್ಟು ಆ ದಿಸೆಯಲ್ಲಿ ಒಂದೇ ಒಂದು ವರ್ಷದಲ್ಲಿ ಸಾಕಷ್ಟು ಸಾಧನೆ ಮಾಡಿದಂತ ಆತ್ಮೀಯರಾದ ಸನ್ಮಾನ್ಯ ಶ್ರೀ KL ರಾಜೇಂದ್ರ ಅವರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲು ಆಗಮಿಸಿದಂತ ಕರ್ನಾಟಕ ರಾಜ್ಯ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು, ಬ್ಯಾಂಕಿಗೆ ಬಹಳಷ್ಟು ಶಕ್ತಿ ತುಂಬಲು ಕಾರಣಭೂತರಾದಂತಹ ಸನ್ಮಾನ್ಯ ಶ್ರೀ ಗಣಿ ಪ್ರಕಾಶ್ ಅವರು, ಇಲ್ಲಿ ಸ್ವಲ್ಪ ಹಣವನ್ನು ಮಾಡಲು ಆಗಮಿಸಿದಂತ ನಮ್ಮ ವಿಭಾಗದ ನೂತನ ಸಂಸತ್ ಸದಸ್ಯರು, ನಮ್ಮ ಆತ್ಮೀಯ ಜನವಾದ ಸನ್ಮಾನ್ಯ ಶ್ರೀ PC ಗದ್ದಿಗೌಡರವರು, ಆಡಳಿತ ಮಂಡಳಿ ಸಭಾಭವನವನ್ನು ಒಟ್ಟಿಗಾಗಿ ಉದ್ಘಾಟನೆ ಮಾಡಿದಂತ ಹಿರಿಯರ ಆತ್ಮೀಯ ಮಿತ್ರರು ಹಾಗೂ ರಾಜ್ಯಸಭಾ ಸದಸ್ಯರು ಆದಂತಹ ಸನ್ಮಾನ್ಯ ಶ್ರೀ ನಾರಾಯಣ ದಾಂಡಿಗೆ ಅವರು, ಗಣಕಯಂತ್ರ ಉದ್ಘಾಟನೆಯನ್ನು ಆಗಮಿಸಿದಂತೆ ನಾಡಿನ ಪ್ರತಿಷ್ಠಿತ ಜಿಲ್ಲಾ ಸಹಕಾರ ಬ್ಯಾಂಕಿನ ಅಧ್ಯಕ್ಷರು, ಹಿಂದಿನ ಸಚಿವರು, ಸಹಿತವಾಗಿ ಆತ್ಮೀಯರಾದ ಸನ್ಮಾನ್ಯ ಶ್ರೀ ಅಧ್ಯಕ್ಷರ ಪ್ರಜ್ಞಾವರು, ಕ್ಯಾಶ್ ಕೌಂಟರ್ ಉದ್ಘಾಟನೆ ಮಾಡಿದಂತ ಕರ್ನಾಟಕ ರಾಜ್ಯ ಸಮಾಜ ಸಹಕಾರಿಯ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು, ಸಮಾಜ ಬ್ಯಾಂಕುಗಳ ಬಲವರ್ಧನೆಗೆ ಪುನಃ ಸನ್ಮಾನ್ಯ ಶ್ರೀ ನವೀನಗೌಡರವರು ಮತ್ತು ಈ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಂತ ನಮ್ಮ ರಾಜ್ಯದ ಹೆಮ್ಮೆಯ ಅಪೆಕ್ಸ್ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು, ದಕ್ಷ ಅಧಿಕಾರಿಗಳು, ಆತ್ಮೀಯರಾದ ಸನ್ಮಾನ್ಯ ಶ್ರೀ CN ದೇವರಾಜರವರು ಮತ್ತು ಕರ್ನಾಟಕ ರಾಜ್ಯ ಸಂಯುಕ್ತ ಸಮಾಜ ಸಹಕಾರಿಯ ವ್ಯವಸ್ಥಾಪಕ ನಿರ್ದೇಶಕರು, ಕ್ರಿಯಾಶೀಲರಾದ ಸನ್ಮಾನ್ಯ ಶ್ರೀ ಚಂದ್ರಗೌಡ ಪಾಟೀಲ್ ಮತ್ತು ವೇದಿಕೆ ಮೇಲೆ ಆಸೀನರಾದಂಥ ಉಪಾಧ್ಯಕ್ಷರಾದಂಥ BL ಪಾಟೀಲ್, ಕಟ್ಟಡ ನಿರ್ದೇಶಕರು ಅಧ್ಯಕ್ಷರಾದಂಥ ಶ್ರೀ KL ಶೆಟ್ಟರ್ ಅವರು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದಂಥ ಮೋದಿ ಅವರು ಮತ್ತು ನಮ್ಮ ಸಂಸ್ಥೆ ಎಲ್ಲ ಗೌರವಾನ್ವಿತ ನಿರ್ದೇಶಕರು ಮತ್ತು ಬೆಳಗಾವಿ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಸುರೇಶ್ ಗೌಡ್ರವರು, ಮಲ್ಲಿಕಾರ್ಜುನ್ ಪೂಜಾರಿ ಅವರು, ನಮ್ಮ ಜಗದ್ಗುರುವರಾದಂಥ ಮಂಜುನಾಥ್ ಅವರು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಎಲ್ಲ ಕಲಾ ಸಮಿತಿಯ ಗೌರವಾನ್ವಿತ ಪದಾಧಿಕಾರಿಗಳು ಮತ್ತು ನಮ್ಮ ಬ್ಯಾಂಕಿನ ಸಿಬ್ಬಂದಿ ವರ್ಗದವರು, ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಲಿಕ್ಕೆ ಆಗಮಿಸಿದಂತ ಮಾಧ್ಯಮದ ಸಂಘಟಕರು ಹಾಗೂ ಗೌರವಾನ್ವಿತ ಕೈಗಾರಿಕರು, ಸ್ನೇಹಿತರು, ಸಹೋದರರು, ಇಂದಿನ ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ. ಪ್ರಾರಂಭದಲ್ಲಿ ನಾನು ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯ ಗದಗ ತಾಲೂಕಿನ ತಮಿಳುನಾಡಿನ ದಿವಂಗತ ಸಹಕಾರಿ ಚಳವಳಿ ಪಿತಾಂಬರಾದಂತಹ ದಿವಂಗತ ವಿಶೇಷ ಪಾಟೀಲರನ್ನು ಹೃದಯ ನಂಬರ್ನಲ್ಲಿ ಪ್ರಾರ್ಥಿಸಿ ನಾನು ಕಾರ್ಯಕ್ರಮ ಮಾತುಗಳನ್ನು ಪ್ರಾರಂಭಿಸ್ತಾ ಇದ್ದೇನೆ. ಪ್ರಾಸ್ತಾವಿಕವಾಗಿ ಮಾತನಾಡುವುದಂದ್ರೆ ನೂತನವಾಗಿ ನಮ್ಮ ಸಂಸ್ಥೆ ನಡೆದು ಬಂದ ದಾರಿ, ಈ ಸಂಸ್ಥೆ ಹುಟ್ಟಿನಿಂದ ಇಲ್ಲಿವರೆಗೆ ಬಂದವರು ದಶಕದಲ್ಲಿ ಮಾಡಿದಂತ ಸಾಧನೆ, ಮುಂದೆ ನಾವು ಹೊಂದಿದಂತಹ ಗುರಿಯ ವಿಚಾರವಾಗಿ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಬರ್ತಾ ಇದ್ದೇನೆ. ಈ ದೇಶದ ಪ್ರಥಮ ಪ್ರಧಾನಮಂತ್ರಿಗಳಾದಂತ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ನಾನು ಮಾತಾಡ್ತಾ ಇದ್ದರು, ಭಾರತ ದೇಶದ ಅಭಿವೃದ್ಧಿಯ ಹೆದ್ದಾಗಿಲ್ಲ ಅಂದ್ರೆ ಸಹಕಾರಿ ಕ್ಷೇತ್ರ ಅಂತ.
ಸಹಕಾರಿ ಕ್ಷೇತ್ರ ಬಲವರ್ಧನೆ ಬಂದ್ರೆ ಭಾರತ ದೇಶ ಶಕ್ತಿಶಾಲಿ ಪ್ರಚಂಡ ರಾಷ್ಟ್ರವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯತೆ, ಅಭಿವೃದ್ಧಿ ಪಥದತ್ತನ್ನು ಮುನ್ನಡೆಯಲಿಕ್ಕೆ ಸಾಧ್ಯತೆ ಅನ್ನುವಂಥ ವಿಚಾರದಿಂದ ಇವತ್ತು ಸಹಕಾರಿ ಸಂಸ್ಥೆಗಳು ನಮ್ಮ ನಾಡಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಂದಿವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಬರ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯ ಜನತೆಗೆ ಆರ್ಥಿಕ ಸಹಾಯ ಮಾಡಬೇಕನ್ನುವಂತ ಸದುದ್ದೇಶದಿಂದ ಸಮಾನ ಮನಸ್ಸಿನ ಸಹಕಾರಿಗಳೆಲ್ಲರೂ ನಾವು ಒಂದುಗೂಡಿಕೊಂಡು ಸರ್ಕಾರದ ಹಸ್ತಕ್ಷೇಪ ಇರಲಾರದಂತೆ ಸ್ವಯಂ ಆಡಳಿತ, ಸ್ವಯಂ ನಿಯಂತ್ರಣ ಕಾನೂನಿನ ಅಡಿಯಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಬಾಗಲಕೋಟೆ ಮಾತನ್ನು ಬರ್ತದೆ. ಅಂದು ನಮ್ಮ ಬ್ಯಾಂಕಿನ ಸ್ಥಾಪನೆ ಮಾಡುವಾಗ ಒಂದು ಪ್ರಧಾನ ಕಚೇರಿ, ಅದರ ಜೊತೆಗೆ 3 ಶಾಖೆಗಳಲ್ಲಿ 15 ಗಂಟೆಗೆ ಮಾತನ್ನು ನೋಡಕ್ಕೆ ಬರ್ತಾ ಇದೆ. ಮೊದಲು ನಮ್ಮ ಬಾಪೂಜಿ ಸಂವಾದ ಸಹಕಾರಿ ಸಂಸ್ಥೆ ಬಾಗಲಕೋಟೆ ಜಿಲ್ಲೆಗೆ ದೂರ ಶಿಕ್ಷಣ ಬಾಗಲಕೋಟೆ ಜಿಲ್ಲೆಗೆ ಸೀಮಿತವಾಗಿತ್ತು. ನಂತರ ದಿನಗಳಲ್ಲಿ ನಾವು ಇದನ್ನು ಬಾಗಲಕೋಟೆ ಜಿಲ್ಲೆಯ ವ್ಯಾಪ್ತಿಯಿಂದ ಇಡೀ ಕರ್ನಾಟಕ ರಾಜ್ಯದ ವ್ಯಾಪ್ತಿಗೆ ಏರ್ಪಡಿಸಲಾಗಿದೆ ಎನ್ನುವಂತ ಮಾತು ತಮಿಳು ಕೂಡ ತಿಳಿದಂತ ವಿಷಯ. ಒಂದು ಕೇವಲ 1702 ಸದಸ್ಯರು ಹಾಗೂ 11,28,000 ಷೇರ್ ಬಂಡವಾಳದಿಂದ ಸಣ್ಣದಾದಂಥ ಷೇರ್ ಬಂಡವಾಳದಿಂದ ಪ್ರಾರಂಭವಾದಂಥ ಸಂಸ್ಥೆ ಇವತ್ತು 60,000 ಸದಸ್ಯರನ್ನು ಹೊಂದಿದೆ ನಾಡಿನ ಯುದ್ಧಗಳಲ್ಲಿ. ಅದರ ಜೊತೆಗೆ 12,28,000 ಷೇರ್ ಕಷ್ಟ ಮೇಲೆ ಬಂದಿದೆ, 6,72,000 ಆಗಿದೆ. ಅಂದು ಕೇವಲ ಶೂನ್ಯದಿಂದ ಪ್ರಾರಂಭ ಆಗಿ ಇವತ್ತು ದುಡಿಯೋ ಬಂಡವಾಳ 975 ಕೋಟಿ ಮುಟ್ಟಿದೆ ಅಂತೇಳಿ ನಾನು ಬಹಳಷ್ಟು ಅಭಿನಂದನೆ ಹೇಳ್ತಾ ಇದ್ದೀನಿ. ಅದಕ್ಕೆಲ್ಲ ನೀವು ಕಾಯ್ದಿರುತ್ತೀರಿ, ಎಲ್ಲ ಸಹಕಾರಿ ಬಂಧುಗಳು ಕಾಯ್ದಿರುತ್ತೀರಿ ಅಂತ ಮತ್ತೊಂದು ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ. ಇಲ್ಲಿವರೆಗೆ ನಮ್ಮ ಬ್ಯಾಂಕು 900 ಕೋಟಿಯಷ್ಟು ಸಾಲ ವಿತರಣೆ ಮಾಡಿ ಹೆಚ್ಚು ಸಾಲ ವಿತರಣೆ ಮಾಡಿದ ಕೀರ್ತಿಗೆ ಭಾಗಿಯಾಗಿದೆ ಅನ್ನುವಂತ ಮತ್ತೊಂದು ಕೂಡ ನಾನು ಹೇಳಿಕೊಳ್ತಾ ಇದ್ದೇನೆ. ಮತ್ತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಹಕಾರಿ ಸಂಸ್ಥೆಗಳಲ್ಲಿ ಹೆಚ್ಚಿನ ಲಾಭ ಮಾಡಿದೆ ಅಂತೇಳಿ ಬಹಳ ಅಭಿಮಾನ ಹೊಂದಿದೆ ಅಂತ ನಾವು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ನನಗನ್ಸಿದ ಮಟ್ಟಿಗೆ ಇಲ್ಲಿದ್ದಾರೆ, ಮಹಿಳೆಗಳಿದ್ದಾರೆ, ಶಾಲೆಗಳಿದ್ದಾರೆ, ಟೋಟಲಾಗಿ 6,000ಕ್ಕಿಂತ ಮೇಲ್ಪಟ್ಟು ಸವಾದು ಸಹಕಾರಿ ಸಂಸ್ಥೆಗಳಲ್ಲಿ ನಮ್ಮದು ಅಗ್ರಗಣ್ಯ ಅಂತೇಳಿ ನಾವು ಹೇಳ್ತೇವೆ. ನಮ್ಮ ಭಾಷೆಗಳಲ್ಲಿ ಹೇಳಿ ಆ ದೃಷ್ಟಿಯಿಂದ ಅಂದು ನಾವು ಬಾಡಿಗೆ ಕಟ್ಟಡದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಬಾಡಿಗೆ ಕಟ್ಟಡದಲ್ಲಿ ನಮ್ಮ ಸಂಸ್ಥೆ 2008 ಮಾರ್ಚ್ 15ರಂದು ಪ್ರಾರಂಭ ಆದಂತಹ ಈ ಸಂಸ್ಥೆ ಇಂದು ಇವತ್ತು ಎಲ್ಲ ನಾಡಿನ ದಿಗ್ಗಜರು, ನಮ್ಮೆಲ್ಲರ ಆದರಣೀಯವಾದಂತ, ನಮ್ಮೆಲ್ಲರನ್ನು ಖುಷಿಯಾಗ್ತಾ ಮುನ್ನಡೆಸಲಿಕ್ಕೆ ಸಹಕಾರಿಯಾದಂತ ಪೂಜ್ಯ ಸ್ವಾಮೀಜಿಯವರ ಪಾವನತೆಗೆ ಈ ಸಹಕಾರಿ ಕ್ಷೇತ್ರಕ್ಕೆ ಒಂದು ಹೊಸ ಆಯಾಮವನ್ನು ಕೊಟ್ಟಂತ ಶ್ರೀಮಂತ KM ರಾಜನ್ ಅವರು ಆದಿಯಾಗಿ ಮತ್ತು ಮಹಾಮಂಡಲದ ಪದಾಧಿಕಾರಿಗಳಾಗಿ ಅನೇಕ ದಿಗ್ಗಜರು ಇವತ್ತು ವೇದಿಕೆಯಲ್ಲಿದ್ದಾರೆ. ಈಗಾಗಲೇ ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಇವತ್ತು ವೇದಿಕೆ ಮೇಲೆ ಬಂದು ಕೂತಿದ್ದಾರೆ. ನೂತನವಾಗಿ ಈ ಕಟ್ಟಡ ಕಟ್ಟಲಿಕ್ಕೆ ನಮ್ಮ ಗ್ರಾಹಕರಿಗೆ ಅನುಕೂಲ ಆಗಲಿ, ಅತ್ಯುತ್ತಮವಾದಂತಹ ಸೇವೆ ನಮ್ಮ ಬಾಪೂಜಿ ಗ್ರಾಹಕರಿಗೆ ಬರಲಿ ಎನ್ನುವಂತ ಉದ್ದೇಶದಿಂದ ಅತ್ಯಂತ ಸುಂದರವಾದ, ಭವ್ಯವಾದಂತ, ಸುಸಜ್ಜಿತವಾದಂತ ಎಲ್ಲ ಸೌಲಭ್ಯಗಳನ್ನು ಹೊಂದಿದಂತ ಅಂದಾಜು 11 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೃಹತ್ ಕಟ್ಟಡ ಇವತ್ತು ಈ ನಗರಿಗೆ ಇದೆ. ಅದನ್ನು ಈ ನಾಡಿನ ಸಹಕಾರಿ ಸಚಿವರು ಪೂಜ್ಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಎಲ್ಲ ಗಣ್ಯರ ಮಧ್ಯದಲ್ಲಿ ನಮ್ಮ ಅಮೃತಾಸ್ತ್ರದಿಂದ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದ್ದಾರೆ. ನಗರದ 25ನೇ ಸೆಕ್ಟರ್ನಲ್ಲಿ 16,000 ಚದರ ಅಡಿ ಕ್ಷೇತ್ರದಲ್ಲಿ ಈ ಸಂಸ್ಥೆ ಈ ಕಟ್ಟಡ ಕಟ್ಟಲ್ಪಟ್ಟಿದೆ. ನನಗನ್ಸಿದ ಮಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ಅನೇಕ ಬ್ಯಾಂಕ್ಗಳು ಕಟ್ಟಡ ಕಟ್ಟಿದ್ದಾರೆ. ಆದ್ರೆ ನಮ್ಮ ನಂಬರ್ 1 ಅಂತೇಳಿ ನಾನು ಅಭಿನಂದನೆ ಹೇಳ್ತೀನಿ. ಮತ್ತೆ ಯಾರ್ಯಾರು ನನ್ನ ಸಿಕ್ಕಿದ್ರು ನಮ್ಮ ಕರ್ನಾಟಕ ನೋಡ್ಕೊಂಡು ಹೇಳ್ತೀನಿ.
ಅಷ್ಟು ಅತ್ಯುತ್ತಮವಾದಂತ ಒಂದು ಭವ್ಯವಾದಂತ ಸುಂದರವಾದಂತ ಸುಸಜ್ಜಿತವಾದಂತ ಕಟ್ಟಡ ಕಟ್ಟಲ್ಪಟ್ಟಿದೆ ಅಂತೇಳಿ ಬಹಳ ಅಭಿನಯದಿಂದ ಸಂತೋಷದಿಂದ ನಾನು ನಿಮ್ಗೆ ಹೇಳಿಕ್ ಬಯಸ್ತಾ ಇದ್ದೇನೆ. ಜೊತೆಯಾಗಿ ಇವರೆಲ್ಲರೂ ಬಂದದ್ದು ಈ ಭಾಗದ ಸಹಕಾರಿಗಳಿಗೆ ಒಂದು ಹಬ್ಬ ನೀಟಾಗಿರುವ ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ಭಾವಿಸ್ತೇನೆ. ಸಚಿವರು ಶಿಲ್ಪಿಯರು ಅನೇಕ ಸಹಕಾರಿ ಕ್ಷೇತ್ರದ ದಿಗ್ಗಜರು ಇವತ್ತು ವೇದಿಕೆಯಲ್ಲಿ ಎದ್ದಿದ್ದು ಬಾಗಲಕೋಟೆ ಜಿಲ್ಲೆಯ ಸಹಕಾರಿ ಕ್ಷೇತ್ರದಲ್ಲಿ ಇದು ಅಭೂತಪೂರ್ವವಾದಂತ ಕಾರ್ಯಕ್ರಮ. ಸುವರ್ಣ ಅಕ್ಷರಗಳಿಂದ ಬರೆದಿರ್ತಕ್ಕಂಥ ಅದ್ಭುತವಾದಂತ ಸಮಸ್ತ ಸಹಕಾರಿಗಳ ನಡುಗಣಗಳಲ್ಲಿ ಉಳಿಯುವಂತ ಒಂದು ಮಹತ್ತರವಾದಂತಹ ಒಂದು ಕಾರ್ಯಕ್ರಮ ನಾವು ಹೇಳ್ತೇವೆ. ನಾವು 1.5 ದಶಕದಲ್ಲಿ 2008ರಿಂದ ಅಂದಾಜು 16 ವರ್ಷಗಳಲ್ಲಿ ಮಾಡುವಂತ ಸಾಧನೆಯನ್ನು ನಿಮಗೆ ಮನವರಿಕೆ ಮಾಡಿದ್ರೆ ಮುಂದೆ ನಮಗೆ ಆದಂತ ಕೆಲವು ಕೆಲಸಗಳಿಲ್ಲ. ಈ ಸಂಸ್ಥೆಯನ್ನು ಎತ್ತರಕ್ಕೆ ಹೋಗಬೇಕು, ಯಾವ ರೀತಿಯಾದಂತಹ ಸೌಲಭ್ಯಗಳನ್ನು ಗ್ರಾಹಕರಿಗೆ ನೀಡಬೇಕನ್ನುವಂತ ವಿಚಾರದಿಂದ ಅಂದ್ರೆ ಜಿಲ್ಲೆಗೆ ಸೀಮಿತವಾದದ್ದನ್ನು ರಾಜ್ಯಕ್ಕೆ ಇದರ ಕಾರ್ಯವ್ಯಾಪ್ತಿಯನ್ನು ವಿಸ್ತಾರ ಮಾಡಿ ಇಂದು ನಮ್ಮ ವಿಚಾರ ಈಗಾಗಲೇ ನಮ್ಮ ಜನರಲ್ ಬಾಡಿ ಮೀಟಿಂಗ್ ಆಗಿದೆ ಸಾಮಾನ್ಯ ಸಭೆಯಲ್ಲಿ. ನಮ್ಮ ಸಾಮಾನ್ಯ ಸಭೆಯಲ್ಲಿ ಒತ್ತೋರ್ನಿಂದ ಇದನ್ನು ರಾಷ್ಟ್ರ ಮಟ್ಟಕ್ಕೆ ಎತ್ತರಿಸಬೇಕನ್ನುವಂತ ಒಂದು ನಿರ್ಣಯವನ್ನು ಕೈಗೊಂಡಿದೆ. ನಾನು ಗೊತ್ತಿದೆ ಅಂದ್ರೆ ಗಣರಾಜ್ಯ ಪತ್ತಿನ ಸಹಕಾರಿ ಸಂಘವನ್ನಾಗಿ ಪರಿವರ್ತನೆ ಮಾಡಿ ಪಕ್ಕದ ಆಂಧ್ರ ಜಿಲ್ಲೆಯಲ್ಲಿ ಮೊದಲನೇ ಶಾಖೆಯನ್ನು ಪ್ರಾರಂಭಿಸಿ ನಾವು ಇದನ್ನು ಕರ್ನಾಟಕ ರಾಜ್ಯದ ವ್ಯಾಪ್ತಿಗೆ ಮೀರಿ ಭಾರತ ದೇಶದ ಪ್ರಸಕ್ತ ಹಣಕಾಸಿನ ಸಾಲಿನಲ್ಲಿ ಇನ್ನೂ 60 ಶಾಖೆಗಳನ್ನು ಹೊಸ ಶಾಖೆಗಳನ್ನು ಪ್ರಾರಂಭಿಸುವಂತ ಒಂದು ದಿಟ್ಟವಾದಂತಹ ನಿರ್ಣಯ ಕೈಗೊಂಡಿದೆ ಎನ್ನುವಂತ ಮಾತನ್ನು ಕೂಡ ತಮ್ಮ ತಿಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈಗ ನನಗೆ 975 ದುಡಿಯ ಬಂಡವಾಳ ಇದ್ರೆ ಇದೇ ಪ್ರಸಕ್ತ ಹಣಕಾಸಿನ ವರ್ಷದಲ್ಲಿ ನಾವು 1,500 ಕೋಟಿಯಷ್ಟು ಠೇವಣಿ ಸಂಗ್ರಹ ಮಾಡುವಂತ ಒಂದು ಗುರಿ ಹೊಂದಿದ್ದೇನೆ. ಬಹುತೇಕವಾಗಿ ನಿಮ್ಮೆಲ್ಲರೂ ಸಹಕಾರ ಇದ್ರೆ ಆ ಗುರಿಯನ್ನು ತಲುಪ್ತೇವೆ ತಮ್ಮ ಅರ್ಥಕ್ಕೆ ನಮ್ಮ ಸರ್ಕಾರ ಸಚಿವ ಮತ್ತು ಎಲ್ಲ ಶಾಖೆಗಳನ್ನು ಆಮೇಲೆ ನಾವು 900 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದೇವೆ ಅಂತ ಹೇಳಿದೆವಲ್ಲ, ಈ ಹಣಕಾಸಿನ ವರ್ಷದಲ್ಲಿ ನಾವು 1,200 ಕೋಟಿ ರೂಪಾಯಿ ಸಾಲ ಕೊಡುವಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ. ಆರ್ಥಿಕವಾಗಿ ಕಷ್ಟದಲ್ಲಿರುವಂತ ಅನೇಕರಿಗೆ ಸಮಾಜದ ಎಲ್ಲ ವರ್ಗರಿಗೆ ಅಂತದೆ ನಾನು ಈಗಾಗಲೇ ಹೇಳಿದಂಗೆ ನಮ್ಮ ಸಂಸ್ಥೆ ಪಕ್ಷಾತೀತ ಸಂಸ್ಥೆ, ಜಾತ್ಯಾತೀತ ಸಂಸ್ಥೆ, ಧರ್ಮಾತೀತ ಸಂಸ್ಥೆ. ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಪಕ್ಷಗಳ ಡೈರೆಕ್ಟರ್ ಕೂಡ ಇದ್ದಾರೆ. ಇವತ್ತು ಕಾರ್ಯಕ್ರಮ ನೀಡೋದು ನಿಜರ್ತದೆ. ನಮ್ಮ ಜೊತೆಗಿದ್ದಾರೆ ನಮ್ಮ ಇನ್ನೊಬ್ಬರು ಸ್ನೇಹಿತರು, ಆತ್ಮೀಯ ಸ್ನೇಹಿತರು ಯಾಕೆ ನಾರಾಯಣ ಇದ್ದಾರೆ. ಅನೇಕರು ಎಲ್ಲ ಪಕ್ಷದ ನಾಯಕರು ಕೂಡ ಇವತ್ತು ಎತ್ತಿನಲ್ಲಿದ್ದು ನೋಡಿದ್ರೆ ಈ ಸಂಸ್ಥೆ ಅಪರೂಪದ ಸಂಸ್ಥೆ. ಇದು ಪಕ್ಷಾತೀತವಾದಂತ, ಜಾತ್ಯಾತೀತವಾದಂತ, ಧರ್ಮಾತೀತವಾದಂತ ಸಂಸ್ಥೆ ಸೇರಿದಂತೆ ನನಗೆ ಭಾವಿಸ್ತೇವೆ. ಒಳ್ಳೆ ಅಭಿಮಾನಿಗೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ಈಗಾಗಲೇ ನಾವು 2 ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದೇವೆ. ಒಂದು ವಿದ್ಯಾರ್ಥಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಾಡಗೋದು ಕೂತಿದ್ದಾರೆ ಮಿಲ್ಕಲ್. ಅವ್ರ ಮಿಲ್ಕಲ್ನಲ್ಲಿ ಒಂದು ಹೊಸ ಕಟ್ಟಡ ನಿರ್ಮಾಣ ಆಗಿದೆ. ಬಹಳ ಸಂಕ್ಷಿಪ್ತವಾಗಿ 5 ಕಟ್ಟಡಗಳಲ್ಲಿ ಇದೇ ಹಣಕಾಸಿನ ವ್ಯವಸ್ಥೆಯಲ್ಲಿ ನಾವು ಉದ್ಘಾಟನೆ ಮಾಡ್ತೇವೆ ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸಂತೋಷದಿಂದ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಈಗ ನಾವು 15 ಕೋಟಿ ರೂಪಾಯಿ ಲಾಭ ಆಗಿದೆ ಅಂತ ಹೇಳಿ ಈ ಪ್ರಸಕ್ತ ವರ್ಷದಲ್ಲಿ ನಮ್ಮ ಠೇವಣಿಯನ್ನು 1500 ಕೋಟಿಗೆ ಹೆಚ್ಚಿಸಿ 15 ಕೋಟಿ ಲಾಭ ಈ ವರ್ಷ ಆದರೆ ಮುಂದಿನ ವರ್ಷ 24-25ರಲ್ಲಿ 25 ಕೋಟಿ ರೂಪಾಯಿ ಈ ಸಂಸ್ಥೆ ಲಾಭ ಗಳಿಸ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಾವು ಇವಾಗ ಹೇಳೋದಾಗಿ ನಡೀತೇವೆ. ಯೋಚನೆ ಮಾಡಿದ್ದು ಒಂದು ನಾನು ಎಚ್ಚೆಪಾಟಿಯಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅವಾಗ 1 ವರ್ಷದಲ್ಲಿ ನಾವು 20 ಕೋಟಿ ರೂಪಾಯಿ ಠೇವಣಿ ಸಂಗ್ರಹ ಮಾಡ್ತೇವೆ ಅಂದೇಳಿ 20 ಕೋಟಿ 52 ಲಕ್ಷ ರೂಪಾಯಿ ಠೇವಣಿ ಸಂಗ್ರಹ ಮಾಡಿದ್ವಿ. 1 ವರ್ಷದಲ್ಲಿ 20 ಶಾಖೆಯನ್ನು ಮಾಡ್ಕೊಂಡು 25 ಶಾಖೆಯನ್ನು ಪ್ರಾರಂಭ ಮಾಡಿದ್ವಿ. ಈಗ ನಾವು ಹೇಳಿದಂತ ಏನು ಗುರಿ ಇಟ್ಕೊಂಡಿದ್ದೇವೆ ಕೇವಲ ಭಾಷಣಕ್ಕಾಗಿ ವೇದಿಕೆಗೆ ಸೀಮಿತವಾದಂತ ಮಾತುಗಳಲ್ಲ. ಈ ಮಾತುಗಳು ಹೃದಯದ ಅಂತರಾಳದಿಂದ ಬಂದಂತ ಮಾತುಗಳು ನಿಡದಂಗ ನಡೆಯುವಂತ ಒಂದಿದೆ. ಅನ್ನ ವಿಷತ್ ಮಾಡಿದ್ರೆ ಅನ್ನ ದರ್ಶನ ಅವರು ಏನು ನಡೋಬಿಡಿ ಒಂದಾಗಿರ್ಬೇಕಂತ ಹೇಳ್ತಿದ್ರಲ್ಲ,
ನಡೀಲಿಕ್ಕೆ ನಡೆದಂಗೆ ನಡೀಬೇಕಂತೆ ನಾವು ನಡೆದಂಗೆ ನಡೀಲಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡ್ತೇವೆ. ಆದ್ರೆ ನಿಮ್ಮೆಲ್ಲರ ಸಹಾಯ ಸಹಕಾರ ಇದ್ರೆ, ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ, ವೇದಿಕೆಯಲ್ಲಿರುವಂತ ಗೌರವಾನ್ವಿತ ನಾಯಕರ ಆಶೀರ್ವಾದ ಈ ಸಂಸ್ಥೆಗಳಿದ್ರೆ ನಿಶ್ಚಿತವಾಗಿ ನಾವು ಗುರಿಮೀರಿ ಸಾಧನೆ ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ಒಟ್ಟಾರೆ ಮುಂದಿನ ದಿನಮಾನದಲ್ಲಿ ಇದು ನಮ್ದೆಲ್ಲ ಮೆಲುಗಡೆ ಜಿಲ್ಲೆ ಇದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಮನೆ ಆಸ್ತಿ ಪಾಸ್ತಿ ಕಲ್ಕೊಳ್ಳುವ ಜೊತೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತ ಆದ್ರೆ ನಮ್ದೊಂದು ಕಲಿಸಿದೆ. ಈ ಸಂಸ್ಥೆ 5,000 ಕೋಟಿ ರೂಪಾಯಿ ಸೇವೆಯನ್ನು ಹೊಂದುವಂತ ಗುರಿ ಮುಂದಿನ ದಿನಮಾನದಲ್ಲಿ ಇದೇ ವರ್ಷ ಅದು ಅಂತ ಹೇಳಿ ನಾವು ಒಟ್ಟಾರೆ ಮುಂದಿನ ದಿನಮಾನದಲ್ಲಿ 5,000 ಕೋಟಿ ರೂಪಾಯಿ ಸೇವೆ ಹೊಂದಿ ಬಲಿಷ್ಠವಾದಂತ ಶಕ್ತಿಶಾಲಿಯಾದಂತ ಸಮಾಜದ ಎಲ್ಲ ವರ್ಗದ ಜನತೆಗೆ, ಆರ್ಥಿಕ ದುಸ್ಥಿತಿಯಲ್ಲಿರುವಂತಹ ಜನತೆಗೆ ಸಹಾಯ ಮಾಡಿ ಆರ್ಥಿಕವಾಗಿ ಅವರನ್ನು ಮೇಲೆ ಕಟ್ಟುವಂತ ಕೆಲಸ ನಮ್ಮ ಸಂಸ್ಥೆ ಮಾಡ್ತಿದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ನಮ್ಗೆ ಒಂದೇ ಒಂದು ಸಿದ್ಧಾಂತ ಅದೇನಪ್ಪ ಅಂತಂದ್ರೆ ಸಂಸ್ಥೆ ನಡೆಸುವಂತವ್ರು ದಸ್ಪುಷ್ಟ ಆಗ್ಬಾರ್ದು. ನಾವೇನಿದೆ ಸಂಸ್ಥೆ ನಡೆಸೋರು ನಾವು ದಸ್ಪುಷ್ಟ ಆಗ್ಬಾರ್ದು. ಸಂಸ್ಥೆಯನ್ನು ಅವಲಂಬಿಸಿದವ್ರು ದಸ್ಪುಷ್ಟ ಆಗುತ್ತೆ. ನಾವು ಸ್ಟ್ರಾಂಗ್ ಆದ್ರೆ ಅವ್ರು ವೀಕ್ ಆಗ್ತಾರೆ. ಅದಕ್ಕೆ ನಾವು ವೀಕ್ ಆಗ್ಬಿಟ್ಟು ಅವ್ರು ಸ್ಟ್ರಾಂಗ್ ಆಗ್ಬೇಕಂತ ನಮ್ಮ ದೇಹ ವಾಕ್ಯ ಇದೆ. ಸಂಸ್ಥೆ ನಡೆಸೋರು ಸರ್ಬೇಕು, ಸಂಸ್ಥೆಯನ್ನು ಅವಲಂಬಿಸಿದಂತವ್ರು ಅವರು ದಸ್ಪುಷ್ಟ ಶಕ್ತಿಶಾಲಿ ಆಗಬೇಕನ್ನುವಂತ ಮಾತಲ್ಲಿ ಸಂಸ್ಥೆಗೆ ಕಾರ್ಯಕ್ರಮ ಹೊತ್ತಿದ್ದಾರೆ. 10ವರೆಗೂ ಅವ್ರ ನೇರವಾಗಿ ನೀವು ವೇದಿಕೆ ಬಂದಿದ್ರು. ಅವ್ರ ಸಲುವಾಗಿ ನೀವು ಬಂದಿದಂತ ಕೂತಿದ್ರೆ ನಾವು ಕರೆಕ್ಟ್ ಆಗಿ ಬಂದರು. ಮತ್ತೆ ನಮ್ಮ ಸಚಿವರು 10ವರೆ ಕಾರ್ಯಕ್ರಮ 10 ಗಂಟೆಗೆ ನೀವು ಸರ್ಕಿ ಕಾಯ್ತು ಬಂದರು. ನಮ್ಮ ಮಾಧ್ಯಮ ಗೆಳೆಯರು ಬಿಡ್ಲಪ್ಪ ಅಂದ್ರೆ ನೀವು ಬಿಡ್ಲಿಲ್ಲಪ್ಪ. ಒಂದು 5 ನಿಮಿಷ ಅಷ್ಟೇ ತಡ ಆಯ್ತು. ಆ ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮದ ಪ್ರಾಣ ಸಾನ್ನಿಧ್ಯವನ್ನು ವಹಿಸಿದಂತ ನಮ್ಮ ನಿಮ್ಮೆಲ್ಲರನ್ನು ಸತ್ಯದಿಂದ, ನೀತಿಯಿಂದ, ಧರ್ಮದ ಮಾರ್ಗದಲ್ಲಿ ಮುನ್ನಡೆಸಲಿಕ್ಕೆ ಪ್ರೇರಣೆ ನೀಡುವಂತವರು ಮತ್ತು ಕೃಷಿಕರಿಗೆ, ಕೃಷಿ ಪ್ರಧಾನವಾದಂತ ಭಾರತ ದೇಶ ಸಮಸ್ತ ಕೃಷಿಕರಿಗೆ ಮಾರ್ಗದರ್ಶನ ಮಾಡುವಂತ ಏಕೈಕ ಸ್ವಾಮೀಜಿಯವರು ಈ ಭಾರತ ದೇಶದಲ್ಲಿದ್ದಾರೆ ಅಂದ್ರೆ ಕರಿಯರಿಯ ಪೂಜ್ಯ ಶ್ರೀಗಳು ಅಂತ ಹೇಳ್ಬೋದು. ಕೃಷಿ ಅವ್ರಿಗೆ ಮೇನ್ ಸಬ್ಜೆಕ್ಟ್, ಕೃಷಿ ವಿಚಾರವಾಗಿನೇ ಅವ್ರು ಮಾತನಾಡ್ತಾರೆ. ನಂತರ ಅವರು ಕೃಷಿಕರಿಗೆ ಮತ್ತು ಇತ್ತಿತ್ತಲಾಗಿ ಏನಾಗಿದೆ ನಮ್ಮ ಈ ಜನಾಂಗ ಕೃಷಿಯಿಂದ ವಿಮುಖರಾಗ್ತಾರಲ್ಲ, ಅವರೆಲ್ಲರೂ ಮತ್ತೆ ಕೃಷಿಗೆ ತಂದು ಕೃಷಿ ಪ್ರಧಾನವಾದಂತ ದೇಶದಲ್ಲಿ ಕೃಷಿಯ ಮುಖಾಂತರ ಭಾರತ ದೇಶ ಬಲಾಢ್ಯ ರಾಷ್ಟ್ರವಾಗಲಿಕ್ಕೆ ಅವರು ಸತತ ಪ್ರಯತ್ನ ಮಾಡುವಂತಹ ಮಾತು. ಮತ್ತು ಈಗಾಗಲೇ ಹೇಳಿರಲಿಲ್ಲ, ಸಮಾವೇಶಗೊಂಡಂತ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರು ನಾವು ಕಲ್ತ ನಂತರ ಅವರ ಸ್ಥಾನವನ್ನು ಬೆಟರಾಗಿ ಕರಿಯರಿಯ ಶ್ರೀಗಳು ತುಂಬಿಕೊಂಡಿದ್ದಾರೆ ಅಂತ ಹೇಳಿದ್ರು ಕೂಡ ಹೆಚ್ಚು ಮಾತಾಡಲಿಕ್ಕಿಲ್ಲ ಅನ್ನುವಂಥ ವಿಚಾರವನ್ನು ನಾವು ವ್ಯಕ್ತ ಮಾಡಿ ಅಂತ ಪೂಜ್ಯರನ್ನು ನಮ್ಮ ಸಂಸ್ಥೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನಾನು ಹಾಡಿನ ಅತ್ಯಂತ ಅಚ್ಚುಮೆಚ್ಚಿನ ಶ್ರೇಷ್ಠ ಸಹಕಾರಿ ಸಚಿವರೆಂದೇ ಖ್ಯಾತರಾದಂತ ಶ್ರೀಮಾನ್ ಕೆ.ಎನ್. ರಾಜನ್ ಅವರು ಬಂದದ್ದು ಬಹಳ ನಮಗೆ ಸಂತೋಷ ಆಗಿದೆ. ನಮ್ಮೆಲ್ಲ ಆಡಳಿತ ಮಂಡಳಿಯವರು ಈ ಭಾಗದ ಅನೇಕ ಸಹಕಾರಿಗಳು ನೀವು ಕರೆಸಿದ್ರೆ ಸಹಕಾರಿ ಸಚಿವರಿಂದ ಕರೆಸಿರಿ ಅಂತ ಹೇಳಿದ್ರು. ನಾವು ಅವರು ಬೆಳೆಸಬೇಕು. ಫಸ್ಟ್ ಟೈಮ್ MLC ಆದಾಗ ನಾವು ಅವರು ಆಸ್ಪತ್ರೆ ಕುರ್ಚಿಯಲ್ಲಿ ಕೂರ್ತಿದ್ದೇವೆ. ನಿಮ್ಗೊಂದು ಮಾತು ಹೇಳ್ತೇನೆ, ನಾನು ಡಾಕ್ಟರ್ 1 ನಿಮಿಷ ಟೈಮ್ ಆಗ್ಬೋದು. ಸಚಿವರ ನಾವೊಂದು ನಮ್ಮ ಊರಲ್ಲಿ ಒಂದು ಫ್ಯಾಕ್ಟ್ರಿ ಕಟ್ಟಕ್ಕೆ ಸಕ್ರೆ ಕಾರ್ಖಾನೆ ಅಂತ ನಾವು ಜೊತೆ ಕೂತಾಗ ಹೌಸ್ನಲ್ಲಿ ಹೇಳಿ, ಹೌದಪ್ಪ ತಿಂದು ಬರೀ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಿದ್ರು. ಫಸ್ಟ್ ಟೈಮ್ 9 ಕೋಟಿ ರೂಪಾಯಿ ಹಣ ಸಾಲ ಅಲ್ಲೇ ಸ್ಯಾಂಕ್ಷನ್ ಮಾಡಿ ಅಲ್ಲೇ ವಿತರಣೆ ಮಾಡಿ ಇವತ್ತು ಬೀಗಿ ಸಕ್ರೆ ಕಾರ್ಖಾನೆ 15,000 TCD ಕೆಪಾಸಿಟಿ ಸಕ್ರೆ ಕಾರ್ಖಾನೆ ಮತ್ತು 2 ಲಕ್ಷ ಲೀಟರ್ ಇಥನಾಲ್ ಮಾಡುವಂತ ಬೃಹತ್ ಉದ್ಯಮ ಇವತ್ತು ಕಾರ್ಯರೂಪಕ್ಕೆ ಬಂದಿದ್ರೆ ಅದಕ್ಕೆ ಕಾರಣೀಭೂತರು ಶ್ರೀಮಾನ್ ಕೆ.ಎನ್. ರಾಜನ್ ಅವರಂತ ನಾವು ಹೇಳ್ಬೇಕಾಗತ್ತೆ. ಅವತ್ತು ನಮ್ಗೆ ಏನಾರ ಅವರು ಇಂಡಿಯಾಕ್ಕೆ ಹಾಕಿದ್ರೆ ಬಹುತೇಕ ನಮ್ಮ ಸಕ್ರೆ ಕಾರ್ಖಾನೆ ಏನು ಬರ್ತದೆ, ನಾವು ದಾಖಲೆ ಮಾಡಿದ್ದು ಎಲ್ಲ ಕರೆಯಾಗಿತ್ತು. ಅವಾಗ ದಾಖಲೆ ಮಾಡಿದ್ದು ಸಕ್ರೆ ಕಾರ್ಖಾನೆ ಮಾಡ್ತು ಹಾಕೊಂಡು ಬಂದು ಹೊರಟ ಬರ್ತಾರೆ. ನಮಗೂ ಇತ್ತು ವಿಶ್ವಾಸ, ನನ್ನ ಪಕ್ಕಕ್ಕೆ ಮೇಲ್ಮನೆಯಲ್ಲಿ ಕೆ.ಎನ್. ರಾಜನ್ ಅವರು ಮಾತೃ ಹಿರಿಯರವರು ತಾಯಿ ಕರಳು ಹೊಂದಿದಂತ ಅವರು ವಿಶೇಷವಾಗಿ ಸಹಕಾರಿ
ಇವರ ಮೇಲೆ ಬಹಳಷ್ಟು ಕಾಗಿ ಕಟ್ಲಾಕಿ ಅಭಿಮಾನ ಹೊಂದಿದಂತವ್ರು ಅಂತ ಹೇಳಿ ಗುರ್ತಿದ್ದು ಅವ್ರ ಧೈರ್ಯದಿಂದ ಗೆಲ್ಲಿದ್ದು ಅವ್ರು ಅಷ್ಟೇ ಅದಕ್ಕೆ ಸ್ಪಂದನೆ ಮಾಡಿದ್ರು. ಇವತ್ತು ಇಲ್ಲಿ 11 ಸಕ್ಕರೆ ಉದ್ಯಮಿಗಳಿವೆ ನಮ್ಮ ಜಿಲ್ಲೆಯಲ್ಲಿ. ಒಂದು ಸಹಕಾರಿ ಬಿಟ್ಟರೆ 10 ಉದ್ಯಮಿಗಳಿವೆ. ಬಹುತೇಕವಾಗಿ ಇವರು ಕೊಡುಗೆ ಅಮೂಲ್ಯವಾದ ಅಪಕ್ಷ ಬ್ಯಾಂಕ್ ಅಧ್ಯಕ್ಷ ನಮ್ಮ ಬೆಳ್ಳಿ ಪ್ರಕಾಶ್ ಅವರಿದ್ದಾರೆ. ಅವರು ಕೂಡ ಸಕ್ಕರೆ ಕಾರ್ಖಾನೆ ಎಲ್ಲೂ ನೋಡುವುದಿಲ್ಲ. ಬಹಳ ಮಂದಿ ಎಲ್ಲ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಮ್ಮ ಅಜಯ್ ಕುಮಾರ್ ಸರ್ನೇತ್ ರಾಜವಾಗಿ ಎಲ್ಲ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಅಪಕ್ಷ ಬ್ಯಾಂಕು ಇಂಥ ಒಬ್ಬರು ಸುನೀಲ್ ಕೆ.ಎನ್. ರಾಜನ್ ಬೆಳ್ಳಿ ಪ್ರಕಾಶ್ ಅವರಂತ ಇರುವುದರಿಂದ ಬಹುತೇಕವಾಗಿ ಇಷ್ಟು ಉದ್ಯಮಗಳಿದ್ದಾರೆ. ನಾನು ಅನುಭವ ಇವತ್ತು ನ್ಯಾಷನಲ್ ಬ್ಯಾಂಕ್ ನಂಬಿದ್ರು ಒಂದು ಸಕ್ಕರೆ ಕಾರ್ಖಾನೆ ನಮ್ಮ ಜಿಲ್ಲೆಯಲ್ಲಿ ಬರ್ತಿದ್ದೇನೆ, ರಾಜ್ಯದಲ್ಲೇ ಬರ್ತಿದ್ದೇನೆ. ಅವ್ರು ಕೇಳಿದ 4 ಟ್ರಕ್ಲೋಡ್ ಪೇಪರ್ ಕೊನೆಗೆ ಆಗುದೆಂದು ಮುಂದೆ. ಆದರೆ ಇವತ್ತು ಸಹಕಾರಿ ಬ್ಯಾಂಕುಗಳು ಅಪೆಕ್ಸ್ ಬ್ಯಾಂಕ್ ಆಗಲಿ, ಬೆಳ್ಳಿ ಪ್ರಕಾಶ್ ಯೂನಿಯನ್ ಬ್ಯಾಂಕ್ ಆಗಲಿ, ಡಿಸಿಸಿ ಬ್ಯಾಂಕ್ ಆಗಲಿ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವ್ರ ಜೊತೆಗೆ ಮಹಿಳೆಯರು ನಿಮ್ಮ ಸಹಕಾರಿ ಸಹಕಾರಿಗಳು ಕೂಡ ಈ ಕೈ ಜೋಡಿಸಿದ್ದಾರೆ ಅಂತ ಹೇಳಿ ನಾವು ಹೇಳ್ತೀವಿ. ಇಂಥ ಒಂದು ಅಗಾಧವಾದಂತ ಛಾತಿ ಹೊಂದಿದಂತ ಸಹಕಾರಿ ಸಚಿವರು ಬಂದು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡುವವರೆಲ್ಲ ನಮ್ಮ ಆತ್ಮೀಯ ಮಿತ್ರರು, ಅವರನ್ನ ನಾನು ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಅಭಿಮಾನದಿಂದ, ಸಂತೋಷದಿಂದ, ಗೌರವದಿಂದ ನಾನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಯಸ್ತೇನೆ. ಉದ್ಘಾಟನೆ ಮಾಡಿದಂತ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರು ನಾವೆಲ್ಲ ಮಾತು ಹೇಳಿದ್ರೆ ಅವರು ಈ ಕಾರ್ಯಕ್ರಮಕ್ಕೆ ಬಂದಾಗ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಬಹುತೇಕ ಸಕ್ಕರೆ ಕಾರ್ಖಾನೆಗಳಿಗೆ ಬಹಳಷ್ಟು ಸಹಾಯ ಸಹಕಾರ ಬೆಂಬಲ ನೀಡಿದವರು ಇವತ್ತು ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾದಂತಹ ಬೆಳ್ಳಿ ಪ್ರಕಾಶ್ ಅವರು. ಅವ್ರನ್ನ ವ್ಯಕ್ತಪಡಿಸಬೇಕಾಗಿತ್ತು ನಮ್ಮ ಕಾರ್ಯಕ್ರಮಕ್ಕೆ. ನಮಗೆ ಬಹಳ ಪ್ರಬಲವಾದಂತ ಇಚ್ಛೆ ಇತ್ತು. ಹೇಳಿದ ತಕ್ಷಣ ಒಪ್ಪಿಕೊಂಡು ಬಂದಿರಲ್ಲ. ನಿಮ್ಮನ್ನು ಕೂಡ ನಾನು ಸಮಸ್ತ ಜನತೆಯ ಪರವಾಗಿ, ಸಂಸ್ಥೆಯ ಪರವಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನನ್ನ ನೂತನ ಸಂಸದರು ನಮ್ಮ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ 5ನೇ ಬಾರಿಗೆ ವ್ಯಕ್ತಿ ಗೌರವ 5ನೇ ಬಾರಿಗೆ ಸಂಸತ್ ಸದಸ್ಯರಾಗಿ ಆಯ್ಕೆಯಾದಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜಯ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಸ್ನೇಹಜೀವಿಯಾದಂತ ನೂತನ ಸಂಸತ್ ಸದಸ್ಯರಾದಂತ ಶ್ರೀಮಾನ್ ಗದ್ದಿಗೌಡರಿಗೂ ಕೂಡ ಬಹಳಷ್ಟು ಕಾರ್ಯವಿದೆ. ನಾಳೆ ಅಧಿವೇಶನ ಪ್ರಾರಂಭ ಆಗುತ್ತೆ. ನಾವು ಎಲ್ಲಿಂದ್ರೆ ಬರ್ಬೇಕು ಅಂತಂದ್ರೆ ಬಂದಿದ್ದಾರೆ ಅವರು. ಅದಕ್ಕೆ ಶ್ರೀಮಾನ್ ಗದ್ದಿಗೌಡರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ನಾನು ತುಂಬಿರುವುದರಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಇನ್ನೂರ ನಮ್ಮ ಸ್ನೇಹಿತರು ಬಾಗಲಕೋಟೆ ಅವರ ರಾಜ್ಯಸಭಾ ಸದಸ್ಯರು, ಯಾರು ರಾಜ್ಯಸಭಾ ಸದಸ್ಯರಾಗ್ತಾರೆ ಅಂತ ಕನಸು ಮನಸ್ಸಿನಾಗಿ ಇರ್ತಿದ್ದಿಲ್ಲ. ಅವ್ರಿಗೆ ಗುರುತಿದ್ದಿದ್ದಾರೆ. ನಾವು ಬೆಂಗಳೂರು ಸಿದ್ದು ಮತ್ತು ಫೋನ್ ಹಚ್ತಾರೆ, ಹೌದ್ರಿ ಟಿಎಲ್ ನನ್ನ ಹೆಸರುಗಾರ ಗೊತ್ತೈತಂದ್ರೆ ಅವರು. ಮತ್ತೆ ನನ್ನ ಜೊತೆ ಮೇಲ್ಮನೆ ಶಾಸಕರಾಗಿ ಪಕ್ಷ ಬೇರೆ ಇದ್ರು ಕೂಡ ನಾ ಪ್ರತಿಪಕ್ಷ ನಾಯಕನಿದ್ದಾಗ ನಾನು ಕೂಡ ಬಹಳ ಯಾಗ ಮಾಡ್ತಿದ್ದಿಲ್ಲ. ಅವರು ಇವರು ಕೂಡ ಬಹಳ ಮಾಡಿದ್ರೆ ನಾನು ಕೂಡ ಮಾಡಿಲ್ಲ. ಅದು ಏನಪ್ಪ ನಾರಾಯಣ ಸಾಹೇಬ್ ದಾಂಡಿಗೆ ಅವ್ರನ್ನ ಬಹಳಷ್ಟು ರಾಜ್ಯಸಭಾ ಸದಸ್ಯರು ನಮ್ಮ ಬಾಗಲಕೋಟೆಯ ಪ್ರೌಢ ಕೂಡ, ಅವ್ರನ್ನೂ ಕೂಡ ನಾನು ಬಹಳ ಅಭಿಮಾನದಿಂದ, ಸಂತೋಷದಿಂದ ನಮ್ಮ ಸಂಸ್ಥೆ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ತುಂಬಿರುವುದರಿಂದ ಸ್ವಾಗತ ಮಾಡ್ತೀನಿ. ಆಮೇಲೆ ಶ್ರೀಮಾನ್ ಗರೋಲಿ ಸರಂತಿ ಮಠ ಅವರು ಬಂದಿದ್ದಾರೆ. 80ಕ್ಕೆ ಬಂದು ನಮ್ಮ ಒಂದು ಉದ್ಘಾಟನೆ, ಸಭಾಭವನ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಅವರನ್ನು ಪತ್ರಿಕೆಯಲ್ಲಿ ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ. ಅಜಯ್ ಕುಮಾರ್ ಸರ್ನಾಯ್ಕರು ಯಾವತ್ತೂ ನಮ್ಮ ಆಪತ್ಬಂಧುಗಳು, ನಮ್ಮೆಲ್ಲ ಉದ್ಯಮಿಗಳಿಗಾಗಲಿ, ಬಾಗಲಕೋಟೆ ಜಿಲ್ಲೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಷ್ಠಿತ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಅತ್ಯುತ್ತಮ ರೀತಿಯಿಂದ ಸಂಸ್ಥೆಯನ್ನು ನಡೆಸಿಕೊಂಡು ಬಂದಂತ ಮಾಜಿ ಸಚಿವರು, ಮಾಜಿ ಸಂಸದರು ಹಾಗೂ ಹಾಲಿ ಪ್ರತಿಷ್ಠಿತ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಸೇವಾ ಉಲ್ಲಂಘಗಳಾದಂತ ಆತ್ಮೀಯರಾದ ಸನ್ಮಾನ ಶ್ರೀ ಅಜಯ್ ಕುಮಾರ್ ಸರ್ನಾಯ್ಕರನ್ನು ಕೂಡ ನಾನು ನಿರ್ಣಯದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಆಮೇಲೆ ಕರ್ನಾಟಕ ರಾಜ್ಯ ಸಹಕಾರಿ ಸಹಕಾರಿ ಅಧ್ಯಕ್ಷರು, ಗೆಳೆಯರು, ಆತ್ಮೀಯರು ಮತ್ತು ಎಲ್ಲ ಸಹಕಾರಿ ಸಹಕಾರಿ ಸಂಸ್ಥೆಗಳಿಗೆ ಅತ್ಯುತ್ತಮ ಮಾರ್ಗದರ್ಶನ ನೀಡಿ ಭಾರಿ ತಪ್ಪುಗಳನ್ನು ನೋಡ್ಕೊಳ್ಳಿಕ್ಕೆ ಕಾಳಜೀಕರಾದಂತ ಮಂಜುಗೌಡರು, ಕ್ಯಾಶ್ ಕೌಂಟರ್ ಉದ್ಘಾಟನೆ ಮಾಡಿದಂತ ನವೀಗೌಡರಿಗೆ ನಾನು ಅತ್ಯಂತ ಅಭಿಮಾನದಿಂದ, ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ
ಕೆಲಸ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಅಪೆಕ್ಸ್ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು ಬಹಳಷ್ಟು ದಕ್ಷ ಸಮರ್ಥ ಅಧಿಕಾರಿಗಳು, ಬಹಳ ಎತ್ತರವಾಗಿ ಅವರ ಆರ್ಥಿಕ ನೆರವು ಕೇಳಿದಾರು ಯಾರಿಗೂ ಇಲ್ಲ ಅನ್ನೋದಿಲ್ಲ. ಅವರು ನಮ್ಮ ಬಲಿ ಪ್ರಕಾಶ್ ಸಾಹೇಬರ ಜೊತೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು ಬೆಳತರವಾಗಿ ಬಹಳಷ್ಟು ಉದ್ಯಮಿಗಳಿಗೆ ಸಹಾಯ ಸಹಕಾರ ಮಾಡಿದಂತ ಶ್ರೀ ಸಿ.ಎಂ. ದೇವರಾಜ್ ಅವರು ನನ್ನ ಅತ್ಯಂತ ಆತ್ಮೀಯರು ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ. ಅವ್ರನ್ನೂ ಕೂಡ ನಿಮ್ಮೆಲ್ಲರ ಪರವಾಗಿ ಸಂಸ್ಥೆ ಪರವಾಗಿ ನಾನು ತುಂಬ ಚರ್ಚೆ ಮಾಡ್ತಾ ಇದ್ದೇನೆ. ಅದೇ ರೀತಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ದಕ್ಷ ವ್ಯವಸ್ಥಾಪಕ ನಿರ್ದೇಶಕರು ಈ ಒಂದು ಮಹಾಮಂಡಲಕ್ಕೆ ಬಹಳಷ್ಟು ಚೇತೋಹಾರವಾಗಿ ಕೆಲಸ ಮಾಡಲಿಕ್ಕೆ ಬಹಳ ರೀತಿಯ ಅನುಕೂಲ ಕಲ್ಪಿಸಿದಂತ ಆತ್ಮೀಯರಾದಂತ ಶ್ರೀ ಶರಣಗೌಡ ಪಾಟೀಲ್ರನ್ನು ಕೂಡ ನಾನು ತುಂಬ ಹೃದಯದಿಂದ ನಮ್ಮ ಸಂಸ್ಥೆ ಪರವಾಗಿ ಹಾಗೂ ನಿಮ್ಮೆಲ್ಲ ಸಹಕಾರಿ ಬಂಧುಗಳ ಪರವಾಗಿ ತುಂಬ ಹೃದಯದಿಂದ ಕೆಲಸ ಮಾಡ್ತಾ ಇದ್ದೇನೆ. ಅದರಾಗ ಮತ್ತು ವೇದಿಕೆ ಮೇಲೆ ಆಸೀನರಾದಂತ ನಮ್ಮ ಜಗದ್ಗುರುಗಳಂತ ಉನ್ನತ ಮಂಜೇಶ್ವರ ಮಾತನಾಡಿ ಜಿಲ್ಲಾ ಕೇಂದ್ರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವ್ರನ್ನೂ ಕೂಡ ನಾನು ಅಭಿಮಾನದಿಂದ ಸಂತೋಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಶತ್ರು ನನ್ನ ನಿರ್ದೇಶಕರಲ್ಲಿ ಅತ್ಯಂತ ಹಿರಿಯರು, ಕಟ್ಟಡ ಸಮಿತಿ ಅಧ್ಯಕ್ಷರವರು. ಈ ಕಟ್ಟಡ ಪ್ರೀತಿಯಿಂದ ಬರಲಿಕ್ಕೆ ಆ ಕಟ್ಟಡ ಸಮಿತಿ ಅಧ್ಯಕ್ಷರು ಕಾಲೇಜು ಕಲ್ಲಿಗಳು ಇವತ್ತು ನೋಟಿಸ್ ಕೊಟ್ಟು ಏನು ಕಟ್ಟರು ನೋಡಿ ಸುಲ್ಸಿ ಕರ್ಕೊಂಡು ಬಂದಿದ್ದಾರೆ. ಅವ್ರನ್ನೂ ಕೂಡ ಬಹಳ ಅಭಿಮಾನದಿಂದ ಕೆಲಸ ಮಾಡೋ ಜೊತೆಗೆ ನನ್ನ ಉಪಾಧ್ಯಕ್ಷರು ಜೊತೆ ಯಾವಾಗಲೂ ಕ್ರಿಯಾಶೀಲವಾಗಿ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಗೆ ಜೊತೆ ಇರ್ತಕ್ಕಂಥ 40 ವರ್ಷದ ಗೆಳೆಯಾದಂತ ವಿ.ಎಲ್. ಪಾಟೀಲ್ರನ್ನು ಕೂಡ ಕಟ್ಟ ಹೋದಾರ. ಅವ್ರಿಗೆ ಕಟ್ಟನೆ ಏನ್ ನಮ್ಗೆ ನಿಂತಿಲ್ಲ. ಅವ್ರನ್ನೂ ಕೂಡ ಕೂಡ ನಾನು ಶ್ರದ್ಧೆ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲ ವೇದಿಕೆ ಮೇಲೆ ಆಸೀನರಾದಂತ ಗೌರವಾನ್ವಿತ ನಿರ್ದೇಶಕರು ಅವ್ರನ್ನೂ ಕೂಡ ಬಹಳ ತುಂಬ ಇರೋದ್ರಿಂದ ಈ ಸಂಸ್ಥೆ ಸಾಧನೆಗೆ ನಾವೊಬ್ಬನ ಅಲ್ಲ ನನ್ನ ಜೊತೆ ಇವರೆಲ್ಲರೂ ಇದ್ದಾರೆ ಅಂತ ಆ ಸಾಧನೆಗೆ ಗುರಿ ತಲುಪಲಿಕ್ಕೆ ಸಹಾಯ ಮಾಡುವಂತ ಎಲ್ಲ ಗೌರವಾನ್ವಿತ ನಿರ್ದೇಶಕರನ್ನು ಕೂಡ ನಾನು ತುಂಬ ಹೃದಯದಿಂದ ಕೆಲಸ ಮಾಡ್ತೀನಿ. ನನ್ನ ಸಿಇಒ ಭಾರಿ ಸ್ಟ್ರಿಕ್ಟ್ ಸಿಇಒ ಮೋದಿ ಅವರ ಹಿಡಿತನದಲ್ಲಿ ನೋಡ್ರಿ 310 ಜನ ಕೆಲಸ ಮಾಡ್ತಾ ಇದ್ದಾರೆ. 310 ಜನರ ಮೇಲೆ ನಿಗಾ ಇಟ್ಟು ಮತ್ತು ನಮ್ಮ ಆಡಳಿತ ಮಂಡಳಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ಮಾರ್ಗದರ್ಶನ ಮಾಡುವ ಜೊತೆಗೆ ಸಂಸ್ಥೆ ಉತ್ತರೋತ್ತರ ಬೆಳವಣಿಗೆಗೆ ತನ್ನದೇ ಆದಂತ ಕೊಡುಗೆ ನೀಡಿದಂತ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತ ಶ್ರೀರಾಮ್ ಮೋದಿ ಅವರನ್ನು ಕೂಡ ಬಹಳ ಅಭಿಮಾನದಿಂದ ನಿಮ್ಮೆಲ್ಲರ ಪರವಾಗಿ ನಾನು ಕೆಲಸ ಮಾಡ್ತೀನಿ. ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಲ್ಲಿ ಕಿರಿಕಿರಿ ಅಧಿಕಾರಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಚರ್ಚೆ ಮಾಡಿ ನಮ್ಮ 61 ಶಾಖೆ ಸಭಾ ಸಮಿತಿಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳನ್ನು ಮತ್ತು ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದಂತ ಎಲ್ಲ ಆತ್ಮೀಯ ಒಳ್ಳೆಯ ಅಭಿಮಾನಿ ಸರ್ಕಾರಿ ಬಂಧುಗಳನ್ನು ನಾನು ಈ ಸಂದರ್ಭದಲ್ಲಿ ಬಹಳಷ್ಟು ಅಭಿಮಾನದಿಂದ ಸಂತೋಷದಿಂದ ಸ್ವಾಗತಿಸಿದ್ರ ಜೊತೆಗೆ ನಮ್ಮ ಜೊತೆ ಮಾಧ್ಯಮದ ಮಿತ್ರರು ಬಹಳಷ್ಟು ಅತ್ಯುತ್ತಮವಾದಂತ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಈ ಸಂಸ್ಥೆಗೆ ಬಹಳಷ್ಟು ಪ್ರಚಾರವನ್ನು ಕೊಟ್ಟು ಸಂಸ್ಥೆ ಬೆಳೆಯಲಿಕ್ಕೆ ಸಹಾಯ ಮಾಡಿದಂತ ಇಲ್ಲಿನ ಕಾರ್ಯಕ್ರಮದ ಸಾಕ್ಷೀಕರಿಸಲಿಕ್ಕೆ ಆಗಮಿಸಿದಂತ ಎಲ್ಲ ಮಾಧ್ಯಮದ ಗೌರವಾನ್ವಿತ ಗೆಳೆಯರನ್ನು ಕೂಡ ನಾನು ಸ್ವಾಗತ ಮಾಡಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗೌರವಾನ್ವಿತ ಆಹ್ವಾನಿತರನ್ನು ಮತ್ತು ಎಲ್ಲ ಸಹೋದರರನ್ನು ಶ್ರದ್ಧೆ ತಾಯಂದಿರನ್ನು ಮತ್ತು ಎಲ್ಲ ಗೆಳೆಯರನ್ನು ಕೂಡ ತುಂಬ ಹೃದಯದಿಂದ ಕೆಲಸ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಗುರು, ಜೈ ಕರ್ನಾಟಕ, ಜೈ ಸಾಕಾರ.